ಗಣೇಶೋತ್ಸವ ಸಂದರ್ಭದಲ್ಲಿ ಕಲ್ಲು ತೂರಾಟ ಮಾಡಿದಂಥ ಘಟನೆ ಅಲ್ಲಿಯ ಪೊಲೀಸರ ವೈಫಲ್ಯವನ್ನು ತಿಳಿಸುತ್ತದೆ. ಯಾರು ಕಲ್ಲು ತೂರಾಟ ಮಾಡಿದ್ರೋ ಅವ್ರನ್ನ ಶಿಕ್ಷೆ ಮಾಡಿ ಅಂತ ಹೇಳಿದ್ರೆ, ಕಲ್ಲು ತೂರಾಟ ಮಾಡಿ ಸರಿಗಿಲ್ಲ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತೇಳಿ ಶಾಂತ ರೀತಿಯಲ್ಲಿ ಹೋರಾಟ ಮಾಡ್ತಿದ್ದಂಥ ಹಿಂದೂ ಸಂಘಟನೆಗಳ ಮೇಲೆ, ವಿಶೇಷವಾಗಿ ಹೆಣ್ಣು ಮಕ್ಕಳ ಮೇಲೆ ಇವತ್ತು ಲಾಠಿ ಬೀಸಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವಂಥದ್ದನ್ನು ನಾನು ಖಂಡಿಸ್ತೇನೆ. ಮತ್ತು ಪೊಲೀಸವರು ಏಡಿಗಳ ರೀತಿಯಲ್ಲಿ, ಕೈಲಾಗದವರ ರೀತಿಯಲ್ಲಿ ಮಾಡಿರೋವಂಥದ್ದನ್ನು ನಾನು ಖಂಡಿಸ್ತೇನೆ. ಈ ಸರ್ಕಾರ ಬಂದಾಗಲಿಂದ ಇದು ಮಂಡ್ಯದಲ್ಲಿ ಎರಡನೇ ಘಟನೆ. ನಾಗಮಂಗಲದಲ್ಲಿ ಹೋದ ವರ್ಷ ಗಲಾಟೆ ಆಗಿತ್ತು. ಈ ವರ್ಷ ಇವತ್ತು ಮದ್ದೂರಲ್ಲಾಗಿದೆ. ಪದೇ ಪದೇ ಇನ್ನೊಂದು ಸಲ ನಮ್ಮ ಶ್ರೀರಂಗಪಟ್ಟಣದಲ್ಲಿ ಯಾವುದೋ ಒಂದು ನಮ್ಮ ಹಿಂದೂ ಧ್ವಜವನ್ನು ಆರಿಸಿದಂಥ ಸಂದರ್ಭದಲ್ಲಿ ಆ ಧ್ವಜ ಇಳಿಸೋಕೆ ಹೋದಾಗಲೂ ಕೂಡ ಗಲಾಟೆ ಆಗಿದೆ. ಇಲ್ಲಿ ಪೊಲೀಸರು ಎಷ್ಟು ವೈಫಲ್ಯ ಇದೆ ಅಂತ ಹೇಳಿದ್ರೆ, ಒಂದು ಘಟನೆ ಆದರೆ ಅದಕ್ಕೆ ಬಂದೋಬಸ್ತ್ ಕೊಡುವಂಥದ್ದು ಯಾರು ಜವಾಬ್ದಾರಿ? ಕಲ್ಲು ಹೊಡಿದಂಗೆ ನೋಡ್ಕೊಳ್ಳೋವಂಥದ್ದು ಬಂದೋಬಸ್ತ್ ಕೊಟ್ಟು ಯಾರ್ಯಾರು ದೇಶದ್ರೋಹಿಗಳು ಸಮಾಜ ದ್ರೋಹಿಗಳಿದ್ದಾರೆ ಅನ್ನೋದನ್ನು ಇಂಟೆಲಿಜೆನ್ಸ್ ಇಟ್ಕೊಂಡು ಅಲ್ಲಿ ರಕ್ಷಣೆ ಕೊಟ್ಟು ಆ ಮೆರವಣಿಗೆ ಹೋಗುವಂಥ ಸಂದರ್ಭದಲ್ಲಿ ರಕ್ಷಣೆ ಮಾಡುವಂಥದ್ದು ಪೊಲೀಸರ ಕರ್ತವ್ಯ. ಇವತ್ತು ಯಾರು ಕಲ್ಲು ಹೊಡೆದಿದ್ದಾರೆ ಅವ್ರನ್ನ ಒಳಗಡೆ ಹಾಕೋದು ಬಿಟ್ಟು, ಯಾರು ಕಲ್ಲು ಹೊಡೆದಿದ್ದು ತಪ್ಪು ಅಂತೇಳಿ ಶಾಂತ ರೀತಿಯಲ್ಲಿ ಪ್ರತಿಭಟನೆ ಮಾಡೋರ ಮೇಲೆ ಲಾಠಿ ಬೀಸಿ ಆ ಹೆಣ್ಮಗುವಿಗೆ ಮಾರಣಾಂತಿಕ ಹಲ್ಲೆ ಮಾಡಿರುವಂಥದ್ದು. ಇದರಲ್ಲಿ ನಮ್ಮ ಕಣ್ಣು ಕಾಣಿಸೋದು ಏನಪ್ಪ ಅಂದರೆ, ಸರ್ಕಾರ ಸತ್ತೋಗಿದೆ. ಸರ್ಕಾರ ಪೊಲೀಸ್ನವರ ಈ ಕಾರಣ ಏನಪ್ಪ ಅಂದರೆ, ಪೊಲೀಸವ್ರಿಗೆ ಯಾಕೆ ಅಂತ ಹೇಳಿದ್ರೆ ಅವ್ರಿಗೇನು ಮಾಡೋಕ್ಕಾಗ್ತಿಲ್ಲ ಪಾಪ. ಅವರ ಒಂಥರ ಕೈಲಾಗ್ದವ್ರು ಆಗಿಬಿಟ್ಟಿದ್ದಾರೆ ಈ ಸರ್ಕಾರದಲ್ಲಿ. ಅಂದರೆ ಯಾವಾಗಲೂ ಅಲ್ಪಸಂಖ್ಯಾತರ ಸುದ್ದಿಗೆ ಹೋಗಬೇಡಿ, ಅವ್ರೇನೇ ಕಲ್ಲು ಹೊಡಲಿ ಸ್ಟೇಷನ್ಗೆ ಹೊಡೆಸ್ಕೊಳ್ಳಿ, ಪೊಲೀಸ್ ವ್ಯಾನ್ಗೆ ಬೆಂಕಿ ಹಾಕಿದ್ರೆ ಹಸ್ಕೊಳ್ಳಿ, ಪೊಲೀಸವ್ರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ರೆ ಮಾಡಿಸ್ಕೊಳ್ಳಿ ಅನ್ನೋದನ್ನು ಈ ಸರ್ಕಾರ ಸ್ಪಷ್ಟವಾಗಿ ಸಂದೇಶವನ್ನು ಪೊಲೀಸ್ ಇಲಾಖೆಗೆ ಕೊಟ್ಬಿಟ್ಟಿದೆ. ಪೊಲೀಸವರು ನೈತಿಕತೆ ಕಳ್ಕೊಂಬಿಟ್ಟಿದ್ದಾರೆ ಈ ಸರ್ಕಾರದಲ್ಲಿ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಮುಸಲ್ಮಾನರು ಹೊಡೆದ್ರು ಹೊಡೆಸ್ಕೊಳ್ತಾರೆ, ಬಡಿದ್ರು ಬಡಿಸ್ಕೊಳ್ತಾರೆ. ಏನಾದ್ರು ಹಿಂದೂಗಳು ಗಲಾಟೆ ಮಾಡಿದ್ರಂತೂ ಸಿದ್ದರಾಮಯ್ಯ ಹೇಳಿದರೆ ಮೂಳೆ ಮುರಿದೋಂಗೆ ಸಾಯಂಗೆ ಹೊಡೀರಿ ಅಂತ. ಅದಕ್ಕೆ ಇವತ್ತು ಪೊಲೀಸರ ವೈಫಲ್ಯ ಕಾಣ್ತಾ ಇದೆ. ಅದಕ್ಕೆ ತಮ್ಮಯ್ಯನವರು ನಮ್ಮ ಮಾಜಿ ಮಂತ್ರಿಗಳಾಗಿದ್ದಂಥವ್ರು ಹೇಳಿದ್ದಾರೆ, ಅಲ್ಲೊಬ್ಬ ಹುಚ್ಚ ಸಬ್ ಇನ್ಸ್ಪೆಕ್ಟರ್ ಇದ್ದಾನೆ, ಅವನಿಂದ ಇದೆಲ್ಲ ಆಗಿದೆ ಅಂತೇಳಿ ಅವನ್ನ ಮೊದಲು ಅಮಾನತು ಮಾಡಬೇಕು. ಮತ್ತು ಇದನ್ನು ನ್ಯಾಯಾಂಗ ತನಿಖೆಗೆ ಮ್ಯಾಜಿಸ್ಟ್ರೇಟರ್ ಲೆವೆಲಲ್ಲಿ ತನಿಖೆ ಆಗಬೇಕು. ಯಾರು ತಪ್ಪಿಸ್ತಾರೆ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೇನೆ.